ಯೋಧನ ಸಾವಿನ ವಿಷಯದಲ್ಲೂ ಜಾತಿಯ ನಂಜು ಕಾರಿದ್ದಾರೆ. ಸಾವನ್ನಪ್ಪಿದ ಮಾಜಿ ಸೈನಿಕನ ಅಂತ್ಯ ಸಂಸ್ಕಾರದ ವೇಳೆ ಜಾತಿ ಮೇಲ್ವರ್ಗದವರು ಕಿರಿಕ್ ಮಾಡಿದ್ದಾರಂತೆ. ದಲಿತರು ಬರ್ತಾರೆ ಅಂತ ಅಂಗಡಿ ಮುಂಗಟ್ಟನ್ನ ಕ್ಲೋಸ್ ಮಾಡಿದ್ರಂತೆ. ಮಾಜಿ ಯೋಧನ ಸಾವಲ್ಲೂ ಅಸ್ಪೃಶ್ಯತೆ ನಂಜು. ಇದೆಂಥ ಸಮಾಜ! ಛೇ, ನಾಚಿಕೆಗೇಡು. ನಮ್ಮ ದೇಶದ ಜನರ ಮನಸ್ಥಿತಿ ಯಾವ ಹಂತಕ್ಕೆ ಬಂದು ನಿಂತಿದೆ ನೋಡಿ. ದೇವಸ್ಥಾನದಲ್ಲಿ ಜಾತಿ ಅಂಟಿಕೊಂಡಿದ್ದಾಯ್ತು, ಅಂಗಡಿ ಮುಂಗಟ್ಟುಗಳಲ್ಲೂ ಜಾತಿಯ ಬೇಲಿ ಹಾಕಿದ್ದಾಯ್ತು. ಈಗ ಯೋಧನ ಸಾವಲ್ಲೂ ಜಾತಿ ಹುಡುಕಿದ್ದಾರೆ. ನಿವೃತ್ತ ಯೋಧನ ಅಂತ್ಯಕ್ರಿಯೆ ವೇಳೆ ಜಾತಿ ಹೆಸರಲ್ಲಿ ಅನಿಷ್ಟದ ಪರಾಕಾಷ್ಠೆ ಮೆರೆದಿದ್ದಾರೆ. ದಲಿತ ಯೋಧ ಅನ್ನೋ ಕಾರಣಕ್ಕೆ ಅಂತ್ಯಕ್ರಿಯೆ ವೇಳೆ ಊರಿನ ಅಂಗಡಿ ಹೋಟೆಲ್ಗಳನ್ನೆಲ್ಲ ಬಂದ್ ಮಾಡಿದ್ದಾರೆ. ಎಲ್ಲಿ ಮೈಲಿಗೆ ಆಗುತ್ತೋ, ಎಲ್ಲಿ ಆಚಾರ ವಿಚಾರಕ್ಕೆ ಸೂತಕ ಆಗುತ್ತೋ ಅಂತ ಅನಿಷ್ಟ ಪದ್ಧತಿಗೆ ಹೊಸ ಬುನಾದಿ ಹಾಕಿದ್ದಾರೆ. ಗಡಿಯಲ್ಲಿ ನಿಂತು ದೇಶ ಕಾಯುವಾಗ ಇವರಿಗೆ ಜಾತಿ ಕಾಣಲಿಲ್ಲ. ಪ್ರಾಣ ಪಣಕ್ಕಿಟ್ಟು ಜನರ ರಕ್ಷಣೆಗೆ ನಿಂತಾಗ ಇವರಿಗೆ ಜಾತಿಯ ಭೇದ ಗೊತ್ತಾಗಲಿಲ್ಲ. ಈಗ ಜಾತಿಯ ನಂಜು ಮೈಗೇರಿದೆ. 21ನೇ ಶತಮಾನದಲ್ಲೂ ಜಾತಿ ಅನ್ನೋ ವಿಷಜಾಲ ಬೀಸ್ತಿದ್ದಾರೆ. ನಿವೃತ್ತ ಯೋಧನ ಸಾವಿನ ಹೊತ್ತಲ್ಲೂ ಜಾತಿಯ ಕಾರಣ ತೆಗೆದು ವೀರ ಯೋಧನಿಗೆ ಅಪಮಾನ ಮಾಡಿದ್ದಾರೆ. ಅಂತ್ಯ ಸಂಸ್ಕಾರಕ್ಕೆ ಬಂದ ಸಂಬಂಧಿಕರಿಗೆಲ್ಲ ಇಡೀ ಊರಿನವರು ಕಣ್ಣೀರಿಡುವಂತೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ನಡೆದಿದ್ದು ನಿಜಕ್ಕೂ ಮನುಷ್ಯ ಕುಲವೇ ತಲೆ ತಗ್ಗಿಸುವಂಥ ಘಟನೆ. ಈ ಶತಮಾನದಲ್ಲೂ ಇಂಥ ಮನಸ್ಥಿತಿಯವರು ಇದ್ದಾರಾ ಅಂತ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಆಗ್ತಿದೆ. ಇವರ ಹೆಸರು ಹನುಮಂತಪ್ಪ ಹರಿಜನ ಅಂತ. ಬಾಗಲಕೋಟೆ ಜಿಲ್ಲೆಯ ಚಿನ್ನಾಪುರ ಗ್ರಾಮದ ನಿವಾಸಿ. ದೇಶದ ರಕ್ಷಣೆಗೆ ತಮ್ಮನ್ನ ಮುಡಿಪಾಗಿಟ್ಟಿದ್ದವರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ವರ್ಷಗಳ ಕಾಲ ದೇಶದ ಗಡಿ ಕಾಯ್ತಿದ್ರು. ನಿವೃತ್ತಿಯಾದ ಬಳಿಕ ಹೆಂಡತಿ ಮಕ್ಕಳ ಜೊತೆಗೆ ಊರಲ್ಲೇ ಬದುಕು ಕಟ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಹನುಮಂತಪ್ಪರ ಆರೋಗ್ಯ ಹದಗೆಟ್ಟಿತ್ತು. ಹೀಗಾಗಿ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ರು. ಆದ್ರೆ ಮಂಗಳವಾರ ಮಧ್ಯಾಹ್ನ ಚಿಕಿತ್ಸೆ ಫಲಿಸದೆ ಇಹಲೋಕ ತ್ಯಜಿಸಿದ್ರು. ಹೀಗಾಗಿ ಬುಧವಾರ ಸ್ವಗ್ರಾಮಕ್ಕೆ ತಂದು ಅಂತಿಮ ವಿಧಿವಿಧಾನ ನಡೆಸಿದ್ರು. ಆಗ್ಲೇ ನೋಡಿ ಸೋಕಾಲ್ಡ್ ಮೇಲ್ಪಂಕ್ತಿಯವರ ಕಿರಿಕ್ ಶುರುವಾಗಿದ್ದು. ಒಂದು ಜ್ಯೂಸ್ ಏನೋ ತೊಗೊಳಕ್ಕೆ ಬಂದಿದ್ವಿ. ನಾವು ಆಲ್ರೆಡಿ ಅವ್ರಿಗೆ 25 ರೂಪಾಯಿ ಕೊಡೋದು 30 ರೂಪಾಯಿ ಕೊಟ್ಟು ನಾವು ಜ್ಯೂಸ್ ತೊಗೊಂಡಿದ್ವಿ ಅವರಿಗೆ. ಅವ್ರು ಆಲ್ರೆಡಿ ನಾವು ರೊಕ್ಕ ಕೊಟ್ಟಿದ್ದನು ಅವ್ರು ಏನಂದ್ರೆ ನಿಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ನಿಮ್ಮ ಜಾತಿ ಒಳಗೆ ತೀರ್ಕೊಂಡಾರ ಇವತ್ತು ಅಂದ ಕಾರಣಕ್ಕೆ ಏನೈತಲ್ಲ, ನೀವು ಹೆಂಗೆ ನಮ್ಮ ರೊಕ್ಕ ಮುಟ್ಟಂಗಿಲ್ಲ, ನಾವು ಹಂಗೆ ನಿಮ್ಮ ಜ್ಯೂಸ್ ಮುಟ್ಟಂಗಿಲ್ಲ ಅಂತ ಅವ್ರು ಜ್ಯೂಸ್ ಚೆಲ್ಲಿದ್ದು ಹಿಸ್ಟ್ರಿ ಐತಲ್ಲೇ. ಮಾಜಿ ಯೋಧನ ಸಾವಿನ ಸುದ್ದಿ ಗೊತ್ತಾಗ್ತಿದ್ದಂತೆ ಕೆಲವರು ಕಿರಿಕಿರಿ ಶುರು ಮಾಡಿದ್ದಾರೆ. ದಲಿತರು ಬರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ಊರಿನ ಅಂಗಡಿ ಹೋಟೆಲ್ಗಳನ್ನ ಬಂದ್ ಮಾಡಿಸಿದ್ರು ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದರಿಂದ ನೊಂದ ದಲಿತರು ಪ್ರತಿಭಟನೆ ನಡೆಸಿ ದೂರು ನೀಡಿದ್ದಾರೆ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತೋ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಹಾಗೂ ಪೊಲೀಸರು ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಮಾರ್ಚ್ 2ನೇ ತಾರೀಕು ಚಿನ್ನಾಪುರ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಲು ಮುಂದಾಗಿದ್ದಾರೆ. ಇಮಿಡಿಯೇಟ್ಲಿ ಆ ಅಂಗಡಿಯವ್ರ ಕಡೆಯಿಂದಾನೆ ವಾಪಸ್ ಅವ್ರಿಗೆ ಇನ್ನೊಂದು ರೌಂಡ್ ಐಟಮ್ಸ್ ಕೊಡ್ತಿದ್ವಿ. ಸೊ ಇಲ್ಲ ಸರ್, ನಾವ್ ಆತರ ಇನ್ನೂ ಭೇದ ಭಾವ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಇದಕ್ಕಾಗಿ ನಾವು ಮಂಡೇ ಮಾರ್ನಿಂಗ್ ಒಂದು ಇದು ಮಾಡ್ತಾ ಇದ್ದೀವಿ, ಪಬ್ಲಿಕ್ ಮೀಟಿಂಗ್, ಒಂದು ಶಾಂತಿ ಸಭೆ ಅಂತ ಹೇಳಿ. ಸೊ ಅಲ್ಲಿ 2 ಸಮುದಾಯದವ್ರಿಗೂ ಕರಿತಾ ಇದೀವಿ. ಸೊ ಕರೆದ್ಬಿಟ್ಟು ಅಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತ ತಿಳ್ಕೊಂಡು ಆ ಬಗೆಹರಿಸ್ತೀವಿ. ಊರಿನವರು ಹೇಳೋ ಪ್ರಕಾರ ಈ ರೀತಿಯ ಘಟನೆ ಆಗ್ತಿರೋದು ಇದೇ ಮೊದಲು ಅಲ್ವಂತೆ. ಯಾರೇ ದಲಿತರು ಸಾವನ್ನಪ್ಪಿದ್ರೂ ಇದೇ ರೀತಿ ನಡೆದುಕೊಳ್ತಿದ್ದಾರಂತೆ. ಹೀಗಾಗಿ ಇದಕ್ಕೆಲ್ಲ ಮುಕ್ತಿ ಕಾಣಿಸಬೇಕು ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಅಧಿಕಾರಿಗಳು ಕೂಡ ಇದೇ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದ್ದು ಮಾರ್ಚ್ 2ನೇ ತಾರೀಕು ಶಾಂತಿ ಸಭೆ ನಡೆಸಲಿದ್ದಾರೆ. ಒಟ್ನಲ್ಲಿ ದೇಶ ಬದಲಾದ್ರೂ ಜನರ ಮನಸ್ಥಿತಿ ಮಾತ್ರ ಬದಲಾಗ್ತಿಲ್ಲ ಅನ್ನೋದೇ ದುರಂತ. ಮಂಜುನಾಥ್ ತಳವಾರ್, ನ್ಯೂಸ್ 18 ಬಾಗಲಕೋಟೆ.